ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 11. ಈಗಿನ ತಲೆಮಾರಿನ ಪಾಪ. ನೀವು ನಿಮ್ಮ ಬಾಯಿಂದ ನನ್ನನ್ನು ಪ್ರೀತಿಸುತ್ತೇನೆಂದು ಹೇಳಿ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಾಗ ಎಚ್ಚರವಾಗಿರಿ. ನೀವು ಈ ರೀತಿ ಘೋಷಿಸುವ ಹಾಗಿಲ್ಲ. ನೀವು ನಿಮ್ಮ ಒಂದು ಕೈಯಿಂದ ನನ್ನನ್ನು ಹೊಗಳುವುದು ಮತ್ತು ಇನ್ನೊಂದು ಕೈಯಿಂದ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಮಾಡಲಾಗುವುದಿಲ್ಲ ಅಥವಾ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನನ್ನನ್ನು ಎರಡೂ ಕೈಗಳಿಂದ ಸ್ತುತಿಸಬೇಕು. ನೀವು ನನ್ನ ತಾಯಿಯನ್ನು ನಿಮ್ಮ ಹೃದಯದಿಂದ, ಶಕ್ತಿಯಿಂದ, ಪಂಚೇಂದ್ರಿಯಗಳಿಂದಲೂ ಪ್ರೀತಿಸಬೇಕು. ಅರೆಬರೆಯಾಗಿ ಅಲ್ಲ, ಪೂರ್ಣವಾಗಿ ಪ್ರೀತಿಸಬೇಕು. ನನ್ನ ಜನರೇ, ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯದಲ್ಲಿ ಅಥವಾ ಉತ್ಸಾಹವಿಲ್ಲದೆ ನಿರಾಕರಣೆಯಲ್ಲಿ ಪ್ರತಿಕ್ರಿಯಿಸುತ್ತಾನೆ. ಕಷ್ಟದ ಕ್ಷಣಗಳು ಬರುತ್ತಿವೆ. ನನ್ನನ್ನು ಪ್ರೀತಿಸದವರಿಂದ ಮತ್ತು ನನ್ನ ಭಾಗವಾಗದವರಿಂದ, ಸಾಂಪ್ರದಾಯಿಕ ಮತ್ತು ಉತ್ತಮ ಸಿದ್ಧಾಂತವನ್ನು ಮರೆತು ಆಧುನಿಕತನವನ್ನು ಆಶ್ರಯಿಸಿಕೊಂಡವರಿಂದ ನಿಷ್ಠಾವಂತ ಜನರು ಕಿರುಕುಳಕ್ಕೊಳಗಾಗುತ್ತಾರೆ. ಗೊಂದಲಕ್ಕೆ ಒಳಗಾದಾಗ ಕೆಲವರು ಇತರರನ್ನು ಹಿಂಸಿಸುತ್ತಾರೆ. ನೀವು ನಿಮ್ಮಲ್ಲಿ ಮಾತ್ರವಲ್ಲದೆ ನಿಮ್ಮ ಮನೆಗಳಲ್ಲೂ ಮತ್ತು ನೀವು ಎಲ್ಲಿದ್ದರೂ ಸಹ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಶಾಂತಿಯಿಲ್ಲದೆ ನೀವು ಸೈತಾನನ ಕುತಂತ್ರಗಳಿಗೆ ಬಲಿಯಾಗುತ್ತೀರಿ ಅಥವಾ ಬಲಿಯಾಗಲು ತಯಾರಾಗುತ್ತೀರಿ.